ನಾವು ಇಲ್ಲಿಂದ ಬಸ್ ಚಾರ್ಜ್ ಹಾಕ್ಕೊಂಡು ದಕ್ಷಿಣ ಜಿಲ್ಲೆಗೆ ನಾವು ಹೋಗೋಕ್ಕಾಗಲ್ಲ. ಇಲ್ಲಿ 10 ರೂಪಾಯಿ ಕೊಟ್ಟರೆ ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಕೆಲಸಗಳು ಆಯ್ತವೆ. ಅದಕ್ಕೆ ಸರ್ ದೇವರು ಕಾಂಗ್ರೆಸ್ ಬೇರೆ BJP ಬೇರೆ ದಳದ ಬೇರೆ ಇರ್ತದೆ ಸರ್, ಎಲ್ಲ ಒಂದೇ ಅಲ್ಲ. ರಾಮನಗರ ಜಿಲ್ಲೆಯಲ್ಲಿ 2 ಸಾರಿ MP ಆದ್ರಿ, ಈಗ 3ನೇ ಸಾರಿಗೆ ಸೋತ್ಬಿಟ್ಟು ಅಂದ್ಬಿಟ್ಟು ನಾವು ಬೇರೆ ಉಲ್ಟಾ ಹೊಡೆಯೋಕ್ಕಾಗಲ್ಲ. ಹೆಸರು ಚೇಂಜ್ ಮಾಡಿದ್ರೆ ಬೇರೆ ಬೇರೆ ಕಂಪನಿಗಳು ಬರ್ತವೆ, ಫ್ಯಾಕ್ಟ್ರಿಗಳು. ದಕ್ಷಿಣ ಜಿಲ್ಲೆ ಮಾಡಿದ್ರೆ ಫ್ಯಾಕ್ಟ್ರಿಗಳು ಬರ್ತವೆ, ರಾಮನಗರ ಜಿಲ್ಲೆ ಇದ್ದರೆ ಫ್ಯಾಕ್ಟ್ರಿಗಳು ಬರಲ್ವಾ? ಮೊದಲು ಕ್ಲೋಸ್ಪೇಟೆ ಇತ್ತು, ಆಮೇಲೆ ಹನುಮಂತಯ್ಯನವ್ರ ಕಾಲದಲ್ಲಿ ರಾಮನಗರ ಮಾಡಿದ್ರು. ಇವಾಗಲೂ ರಾಮನಗರ ಜಿಲ್ಲೆ ಆಗಿದೆ, ರಾಮನಗರನೇ ಇರಲಿ. ಹಾಂ, ನಮ್ಗೆ ಒಳ್ಳೇದು. ಅದೇ ಹೇಳ್ತಾರೆ, ಈಗ ಬೆಂಗಳೂರು ದಕ್ಷಿಣ ಅಂತ ಆದರೆ ಇಲ್ಲೆಲ್ಲ ಜಮೀನಿಗೆ ಒಳ್ಳೆ ಬೆಲೆ ಸಿಗುತ್ತಂತೆ. ಎಲ್ಲ ಮಾರ್ಕೊಂಡು ಹೋದ್ಮೇಲೆ ಇಲ್ಲಿ ಮುಂದೆ ಪೀಳ್ಗ ಏನು ಮಾಡ್ತಾರೆ? ಇರ್ತಾರೆ ಅವರು, ಇಟ್ಟಿಲ್ಲದೆ ಸಾಯ್ತಾರೆ. ಬಡವ್ರ ಬಗ್ಗೆ ಉಳಿಯಲ್ಲ. ರಾಮನಗರನೇ ಸರಿ, ಬೇಡ. ಹಾಂ, ಮುಂದೆ ಪೀಳ್ಗ ಭಾಳ ಕಷ್ಟ ಆಯ್ತದೆ. ಎಲ್ಲ ಹೊಂಟೋದ್ಮೇಲೆ ಏನು ಮಾಡ್ತಾರೆ? ಹಾಂ, ಮುಂದಿನ ಲೆಕ್ಕ ಹಾಕೊಳ್ಳಿ. ನಮ್ದೇನೋ ಕಾಲ ಕಳೆದು ಹೊಂಟೈತೀವಿ, ಮುಂದೋರು ಏನು ಮಾಡ್ತಾರೆ? ಊಟ ಮಕ್ಕಳು ಅವ್ರಿಗೇನು ಇಷ್ಟು ಜಾಗ ಬೇಡವಾ? ಹಾಂ, ಅಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಇವರು. ಈಗ ಇಷ್ಟು ವರ್ಷ ಇಲ್ಲ, ಈಗ ಯಾಕೆ ಹಿಂಗೆ ಅಂತ ಅದು ನಮಗೆ ಗೊತ್ತಾ? ಅವ್ರಿಗೆ ಗೊತ್ತು. ಹಾಂ, ಕುಮಾರಸ್ವಾಮಿ ಅವರು ರಾಮನಗರ ಮಾಡಿದ್ರು, ಈಗ ಇವರು ಬೆಂಗಳೂರು ದಕ್ಷಿಣ ಮಾಡ್ತೀನಿ ಅಂತಾರೆ. ಅವನೇ ಹೆಸರು ತಂದವನು ಕುಮಾರಸ್ವಾಮಿ. ಅದೇ ಚೆನ್ನಾಗಿರುತ್ತಾ? ಅದು ಚೆನ್ನಾಗಿದೆ. ಚೇಂಜ್ ಮಾಡೋದು ಬೇಡ ಹಾಗಾದ್ರೆ? ಬೇಡ. ಏನು ಯಜಮಾನ್ರೆ, ಏನು ಹೇಳ್ತೀರಾ ನೀವೀಗ ರಾಮನಗರ ಬಗ್ಗೆನಾ? ರಾಮನಗರ ಜಿಲ್ಲೆ ಒಳ್ಳೆಯದು. ಚೇಂಜ್ ಮಾಡೋಕೆ ಹೊರಟಿದ್ದಾರೆ. ಚೇಂಜ್ ಮಾಡೋಕ್ಕೆ ಅಂತಂದರೆ ನಾವು ಇಲ್ಲಿಂದ ಬಸ್ ಚಾರ್ಜ್ ಹಾಕ್ಕೊಂಡು ದಕ್ಷಿಣ ಜಿಲ್ಲೆಗೆ ನಾವು ಹೋಗೋಕ್ಕಾಗಲ್ಲ. ಇಲ್ಲಿ 10 ರೂಪಾಯಿ ಕೊಟ್ಟರೆ ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಕೆಲಸಗಳು ಆಯ್ತವೆ. ಈಗ ನಾವು ಸಪೋಸು AC DC ಏನಾರ ಈಗ ಚೇಂಜ್ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಚೇಂಜ್ ಮಾಡಿದ್ರು ಜಿಲ್ಲೆಗೆ ಅಂದರೆ, ದಕ್ಷಿಣಕ್ಕೆ ಚೇಂಜ್ ಮಾಡಿದ್ರು ಅಂದರೆ ಇಲ್ಲಿ ನಾವು ಹೋಗೋಕ್ಕಾಗಲ್ಲ, ನಾವು ಅಲ್ಲಿ ಹೋಗ್ಬೇಕಾಯ್ತು. ಆಮೇಲೆ ಆಂಚಲಿ ಅಂದರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಅವೆಲ್ಲ ತಿದ್ದುಪಡಿ ಮಾಡಬೇಕು. ಈಗ ದಕ್ಷಿಣ ಜಿಲ್ಲೆ ಅಂದರೆ ಇವೆಲ್ಲ ಚೇಂಜ್ ಮಾಡಬೇಕಾಯ್ತದೆ. ಅವಾಗ ಮೊದಲೇನು ಮಾಡ್ತೇವೆ, ರಾಮನಗರ ಅಂತ ಇತ್ತು. ಜಿಲ್ಲೆ ಮಾಡಿದಾಗ ಏನಾಯಿತು, ಎಲ್ಲ ಚೇಂಜ್ ಮಾಡಿದೆವು ನಾವು. ರಾಮನಗರ ಅಂತ ಇದ್ದಾಗ ಎಲ್ಲ ಜಿಲ್ಲೆ ಆದಮೇಲೆ ಎಲ್ಲ ಚೇಂಜ್ ಮಾಡ್ಕೊಂಡು ಮಡಿಕೊಂಡಿದ್ದೀವಿ. ದಕ್ಷಿಣ ಜಿಲ್ಲೆ ಆದಮೇಲೆ ಸಪೋಸ್ ಅದು ದಕ್ಷಿಣ ಜಿಲ್ಲೆಗೆ ನಾವು ಆಧಾರ್ ಕಾರ್ಡ್ ಎಂಟ್ರಿ ಮಾಡಲೇಬೇಕು, ಬ್ಯಾಂಕ್ ಎಲ್ಲ ಕೊಡಲೇಬೇಕು. ಇವ್ರು ಹೇಳ್ತಿದ್ದಾರೆ ಬರೀ ಹೆಸರು ಚೇಂಜ್ ಮಾಡ್ತೀವಿ ಅಂತ. ಹೆಸರು ಚೇಂಜ್ ಮಾಡ್ಕೊಳ್ಳಿ, ಬೇರೆ ಹೆಸರು ಮಡಿಗೆ, ಅದೇನು ದಕ್ಷಿಣಕ್ಕೆ ತಗೊಂಡೋಗಿ ಮಾಡಬೇಕು ಅನ್ನೋದೇನು? ರಾಮನಗರ ಏನಾಗದೆ? ಹಾಂ ಹಾಂ, ರಾಮನಗರ ಏನು ಮಾಡಿದ್ರು ಹೇಳು? ಶ್ರೀರಾಮನಗರ ಮಾಡಲಿ ಅಂತಿದ್ದಾರೆ. ಮಾಡಿ ಸ್ವಾಮಿ, ಒಳ್ಳೇದಲ್ವ, ಮಾಡಿ. ಅದು ರಾಮ ಹುಟ್ಟಿದ ಜಾಗ, ರಾಮದು ಇದು ಅಲ್ಲೇ ಮಾಡೋದು. ಕೆಲವರೀಗ BJP ಅವರು ಹೇಳ್ತಿದ್ದಾರೆ, ರಾಮನಗರದಲ್ಲಿ ರಾಮ ಇದಾನಲ್ಲ, ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಪೂಜೆ ಮಾಡೋದೇ ಬೇಡ, ಅವ್ರು ಹೋಗಿ ಅಲ್ಲಿ ಪೂಜೆ ಕಟ್ಟಿ ಹಚ್ಚೋದೇ ಬೇಡ, ಅವರು ಇರೋರೇ ಮಾಡ್ಕೋತಾರೆ ಅಲ್ವರ. ಅಲ್ಲಿ ಸರ್ ದೇವರು ಕಾಂಗ್ರೆಸ್ ಬೇರೆ BJP ಬೇರೆ ದಳದ ಬೇರೆ ಇರ್ತದೆ ಸರ್, ಎಲ್ಲ ಒಂದೇ ಅಲ್ವಾ? ಒಂದೇ ಅಲ್ಲ ಅಂತಾರೆ, ಅದು ದೇವರೇ. ನಾರಾಯಣ, ಶಿವಮೂರ್ತಿ, ಪಾರ್ವತಿ ಅಂತಾರೆ, ಅದು ದೇವರೇನೆ ಅಲ್ವರ. ಅದು ಒಂದು ಸಾಬ್ರೆಲ್ಲ ಅಲ್ಲ ಅಂತಾರೆ, ಅದು ಸ್ಟೋರಿ ಐತೆ, ಅದು ಸಾಬ್ರದ್ದು ಸ್ಟೋರಿ ಐತೆ. ಈ ನಮ್ಮ ಹಿಂದೂ ಹುಡುಗನೂ ಸಾಬ್ರ ಹುಡುಗನೂ ದನ ಮೇಯ್ಸಕ್ಕೆ ಹೋದಾಗ ಏನು ಮಾಡಿದ್ರು, ಅದು ಬೆಟ್ಟ. ಆ ಬೆಟ್ಟದ ಮೇಲೆ ಹತ್ಬಿಟ್ಟು ಇದರಿಂದ ಕೆಳಕ್ಕೆ ಬಿದ್ದರೆ ಯಾರು ಉಳಿತಾರೆ ನೋಡೋಣ ಅಂತ ಅಂದ್ಬಿಟ್ಟು ಪಂಥ ಕಟ್ಟಿದ್ರು. ಸಾಬ್ರುವೇ ನಮ್ಮ ಹಿಂದೂ ಹುಡುಗರು ಪಂಥ ಕಟ್ಟಿದ್ರು. ಅವನೇನು ಮಾಡ್ದ, ನಮ್ಮ ಹುಡುಗ ನೀನೇ ಬಿಡು ಅಂತ ಸಾಬ್ರ ಹುಡುಗ. ಅವನು ರಾಮ, ಲಕ್ಷ್ಮಿ, ಸೀತೆ, ಭರತ ಅವರು ಇವ್ರನ್ನು ಎಲ್ಲ ಕರೆದ್ಬಿಟ್ಟ 108 ಜನನ. ಅವಾಗೇನು ಮಾಡಿದ್ರು, ನಿನ್ನ ಕರಿತಾನೆ ಹೋಗು, ನಿನ್ನ ಕರಿತಾನೆ ಹೋಗು, ನಿನ್ನ ಕರಿತಾನೆ ಹೋಗು, ನಿನ್ನ ಕರಿತಾನೆ ಹೋಗು ಅಂತ ಅವರೆಲ್ಲ ಗುಜಾ ಬಿಸಿ ಬಿಟ್ಬಿಡ್ತು. ಅಲ್ಲಿ ದೇವ್ರುಗಳೇ ಗುಜಾ ಬಿಸಿ ಬಿದ್ಬಿಟ್ಟು ಚಕ್ಕಂತ ಬಿದ್ದ, ಸತ್ತ. ಇವನು ದೇವರು ಅಲ್ಲ ಅಂತ ಒಬ್ಬನೇ ನೆನ್ಕೊಂಡ, ಅವನು ಬದಿಕೊಂಡ. ಸ್ಟೋರಿ ಅದು ಹೇಳೋದು. ಇದು ರಾಮನಗರ ಜಿಲ್ಲೆ ಭಾರಿ ಒಳ್ಳೆಯದು. ದಕ್ಷಿಣ ಆಗಲ್ಲ ಸರ್. MP 2 ಮಾಡ್ತಾರೆ ಸರ್. ಕನಕಪುರ ಫಸ್ಟು, ಕನಕಪುರ ಲೋಕಸಭೆ, ಕನಕಪುರ ಕ್ಷೇತ್ರ ಲೋಕಸಭೆ. ಉದಯರಂಗ ಬಸ್ತೂನು 9 ಸಾರಿ 8 ಸಾರಿ ಗೆದ್ದ ಚಂದ್ರಶೇಖರ್ ಮೂರ್ತಿ ಅಂತ. ಕನಕಪುರ ಲೋಕಸಭೆ ಇವತ್ತು ಪಾಯಿಲ್ಲ, ಅದೇ ಬರೋದೆ. ಗ್ರಾಮಾಂತರ ಅಂತ ಬರೋದಿಲ್ಲ, ಎಲ್ಲೋ 100ಕ್ಕೆ ಒಬ್ಬನೇ ಗ್ರಾಮಾಂತರ ಅಂತ ಹೇಳೋದು. ಕನಕಪುರ ಲೋಕಸಭೆ ಅಂತಲೇ ಇವತ್ತು ಕರೆಯೋದು, ಕನಕಪುರ ಲೋಕಸಭೆ ಅಂತಲೇ. 8 ತಾಲೂಕಿಗೂ ಕನಕಪುರ ಲೋಕಸಭೆನೇ. ಬೆಂಗಳೂರು ಜಿಲ್ಲೆ ಗ್ರಾಮಾಂತರ ಅಂತ ಬತ್ತು. ಈಗ ರಾಮನಗರ ತಗೊಂಡು ದಕ್ಷಿಣ ಜಿಲ್ಲೆ ಅಂತ ಯಾವನಿಗೂ ಬಾಯಿಗೆ ಬರೋಲ್ಲ. ದಕ್ಷಿಣ ಜಿಲ್ಲೆ ಅಂತ ಯಾವನು ಬರೋಲ್ಲ. ಅದಕ್ಕೆ 2 MP ಮಾಡಬೇಕಾಯ್ತದೆ. ಅಲ್ಲಿ MP ಅವರೇ, ತಿರುಗಿ ಇಲ್ಲಿಂದ MP ಅಂದರೆ ಎಲ್ಲ ಸೇರಿಸಿ ಮಾಗಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ 4 ಸೇರಿಬಿಟ್ಟು ಅಲ್ಲಿಗೆ ಸೇರ್ಸೋಕ್ಕಾಯ್ತದೆ. ಈಗ ನೋಡಿ, ಯಾಕೆ ಈ ರೀತಿಯಾಗಿ ಯೋಚನೆ ಮಾಡಿದ್ರು ಅಂತ ಇವರು. ಕುಮಾರಸ್ವಾಮಿ ಬೆಂಗಳೂರು ರಾಮನಗರ ಜಿಲ್ಲೆ ನಾನು ಮಾಡಿದೆ ಅಂತ
100% ಹೇಳ್ಕೊಂಡು ಬಂದರು, ಇವ್ರಿಗೆ ಹಿಡ್ಸೋಕ್ಕಾಗಲ್ಲ. ನಾನು ಮಾಡಿದೆ, ನಾನು ಯಾರೋ ಒಬ್ಬ ಮಾಡಿರ್ತಾನೆ, ಅದಕ್ಕೆ ಏನಂತೆ ಅದು ಸಂತೋಷ ಪಡಬೇಕು. ಅದಕ್ಕೆ ದುರುದ್ದೇಶವಾಗಿ ನಾನು ಮಾಡಿದೆ ಅಂತ ಹೇಳ್ಬೇಕು. ಏನೋ ಮಾಡಿಕೊಡೋ ರಾಮನಗರ ಜಿಲ್ಲೆ ಮಾಡವ್ರೆ, ಆಯಿತು. ರಾಮನಗರ ಜಿಲ್ಲೆ 2 ಸಾರಿ ಗೆದ್ದಿಲ್ವ ನೀವು? ಅವಾಗ ದಕ್ಷಿಣ ಜಿಲ್ಲೆ ಅಂತ ಮಡಿಕೊಂಡು ಗೆದ್ಕೊಡ್ಬೇಕಾಯ್ತಲ್ಲ ಅಲ್ವರ? ಈಗ ರಾಮನಗರ ಜಿಲ್ಲೆಲೇ 2 ಸಾರಿ MP ಆದ್ರಿ. ಈಗ 3ನೇ ಸಾರಿಗೆ ಸೋತ್ಬಿಟ್ಟು ಅಂದ್ಬಿಟ್ಟು ನಾವು ಬೇರೆ ಉಲ್ಟಾ ಹೊಡ್ಯೋಕ್ಕಾಗಲ್ಲ ಅಲ್ವರ? ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ಹೆಸರು ಚೇಂಜ್ ಮಾಡಿದರೆ ಬೇರೆ ಬೇರೆ ಕಂಪನಿಗಳು ಬರ್ತವೆ, ಫ್ಯಾಕ್ಟ್ರಿಗಳು ಬರ್ತವೆ. ಯಾವ ಕಂಪ್ನಿ ಸರಿ ಒಪ್ಕೊಂಡೆ. ಈಗ ದಕ್ಷಿಣ ಜಿಲ್ಲೆ ಮಾಡಿದ್ರೆ ಫ್ಯಾಕ್ಟ್ರಿಗಳು ಬರ್ತವೆ, ರಾಮನಗರ ಜಿಲ್ಲೆ ಇದ್ದರೆ ಫ್ಯಾಕ್ಟ್ರಿಗಳು ಬರಲ್ವೋ? ಯಾಕೆ ಒತ್ತಡ ಮಾಡಿ ತರೋದು? ಕೇಂದ್ರದಲ್ಲಿ ಒತ್ತಡ ಮಾಡಿ ಯಾಕೆ ತಗೊಬಂದು ಮಡಿಗೆ ಇಲ್ಲೇನೆ? ಯಾಕಾಗಲ್ಲ? ಮನಸ್ಸಿಲ್ವಲ್ಲ? ಯಾಕೆ ಅಲ್ಲಿ ದಕ್ಷಿಣ ಜಿಲ್ಲೆಗೆ ಮಾತ್ರ ಮನಸ್ಸಿರ್ತದೆ, ಇದಕ್ಕೆ ಬರಲ್ವಾ? ಲಾಭ ಇಲ್ವಲ್ಲ? ಯಾಕಾಗಲ್ಲ ಸರ್? ಮಾಡ್ಬೋದು. ಕಣಕ್ಕೆ ಹಾಕೊಂಡ ಡಿಕೆ ಹಾಕಿದ್ರೆ ಹಾಕ್ಲಿಲ್ವ? ಎಲ್ಲ ಮಾಡ್ತಿರಲ್ಲ. ವೈದ್ಯಕೀಯ ಶಿಕ್ಷಣ ಇತ್ತಲ್ಲ ಕನಕಪುರಕ್ಕೆ ಶಾಂಕ್ಷನ್ ಆಗಿದ್ದ, ನೀವು ಇಷ್ಟು ಪೊದ್ದುವಸ್ತಾಗಿ ಇದೆಲ್ಲ ಇರೋರನ್ನ ಯಾಕೆ ಅದು ಉಳಿಸ್ಕೊಳ್ಳಲಿಲ್ಲ? ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಹೋಯ್ತು? ನೀವು ತಳಿಕ್ರೆ ಆ ಜಿಲ್ಲೆ ಮಾಡಬೇಕು, ಈ ಜಿಲ್ಲೆ ಮಾಡಬೇಕು ಅಂತ ಕಾಲೇಜದ್ದು ಬಂದದ್ದು ಅದಾಗೆ ಚಿಕ್ಕಬಳ್ಳಾಪುರಕ್ಕೆ ಕಳಿಸ್ಬಿಟ್ರಿ ಅಲ್ವರ? ನಾವೇ ಮಡಿಕೋಬೋದಾಗಿತ್ತಲ್ಲ, ಫೈಟ್ ಮಾಡ್ಬೋದಾಗಿತ್ತಲ್ಲ, ಕೇಂದ್ರದಲ್ಲಿ ಫೈಟ್ ಮಾಡ್ಬೋದಾಗಿತ್ತು, ಹಿಡ್ಕೋಬೋದಾಗಿತ್ತು ಅನ್ನೋದು ಅಲ್ವರ? ಇದು ಒಳ್ಳೇದು ಬಿಡಿ ಸಹ, ಇದು ರಾಮನಗರ ಜಿಲ್ಲೆನೇ ಒಳ್ಳೇದು. ಎಲ್ಲ ಇದು ಮಾಡೋದಿಲ್ಲ. ರಾಮನಗರಕ್ಕೆ ಒಂದು ಇತಿಹಾಸ ಇದೆ, ಆ ಹೆಸರಿಗೂ ಇತಿಹಾಸ ಇದೆ. ಸಡನ್ಲಿ ಚೇಂಜ್ ಅಂತ ಅಂದರೆ ಜನರು ಒಪ್ಕೊಳ್ಳಲ್ಲ. ಈಗ ಈ ರಾಜಕೀಯ ದ್ವೇಷಕ್ಕಾಗಿ ಅಥವಾ ಸ್ವಾರ್ಥಕ್ಕಾಗಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. 1963ನೇ ಇಸ್ವಿಯಿಂದ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ ಆಗ್ತಾವಿಂದನೂ ಹೆಸರು ಇದ್ಬಿಟ್ಟು ಇವಾಗ ಸುಮಾರು ಎಷ್ಟು 40-50 ವರ್ಷನೇ ಆಯ್ತು ಹನುಮಂತಯ್ಯನವರು ಮುಂಚೆ ಅಲ್ವರ? ರೋಸ್ಪೇಟೆ ಇತ್ತು ಬಿಡಿ, ಅದಕ್ಕೆ ಬಂದಮೇಲೆ ರಾಮನಗರ ಅಂತ ಮಾಡಿದ್ರು. ಆಮೇಲೆ ತಿರ್ಗಾ ಇಲ್ಲಿ ನಮ್ಮ ಏಕಲ್ ಅಬ್ದುಲ್ ಸಮತ್ ಯಾರೋ ರಾಮನಗರ ಗೆದ್ದಾಗ ರೈಮಾನ್ ನಗರ ಅಂತ ಮಾಡಕ್ಕೆ ಮಾಡ್ರು. ರೊಚ್ಗೆದ್ಬಿಟ್ರು ಅವಾಗ, ಭಾರಿ ರೊಚ್ಗೆದ್ಬಿಟ್ರು. ಯಾರು ರೈಮಾನೂ ಬೇಡ, ಎಂಥದ್ದು ಬೇಡ, ರಾಮನಗರನೇ ಇರಲಿ ಅಂತ ಅವ್ರು MLA ಆದಾಗ ಭಾರಿ ಗಲಾಟೆ ಆಯ್ತು ಅವಾಗ. ಈಗೂ ಹೇಳ್ತಿದ್ರು ಒಬ್ಬೊಬ್ಬ MP ಒಬ್ಬೊಬ್ಬ MLA ಬಂದರೆ ಒಂದೊಂದು ಥರ. ಈಗ ನಮ್ಮ ರಾಮನಗರದಲ್ಲಿ ಸಾಹೇಬ್ರು MLA ಆಗಿ ಗೆದ್ದಿದ್ಮೇಲೆ ಜನರಲ್ ಆಸ್ಪತ್ರೆ ಒಳ್ಳೆ ಪ್ಲೇಸಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಮುಸ್ಲಿಮ್ ಸೇರಿಕೆ ಹಾಕ್ಬಿಟ್ರು. ಒಬ್ಬೊಬ್ಬ MLA ಒಬ್ಬೊಬ್ಬ MP ಬಂದರೆ ಅವ್ರಿಗೆ ಸ್ವಾರ್ಥಕ್ಕೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾಡ್ಕೋತಾರೆ ಅಲ್ವರ? ತಗೊಂಡೋಗಲ್ಲ ಅಲ್ಲಿ ಹಾಕ್ಬಿಟ್ರು, ಅಲ್ಲಿ ಎಲ್ಲ ಪ್ಲೇಸ್ ಇದ್ದು ಜಾಗನ. ಇವರು ಅಂದರೆ ಮಾಡಲಿ, ಬೇಡ ಅನ್ನಲ್ಲ, ಏನೋ ಉತ್ತೇಜ ಆಗುವಂಥದ್ದು ಮಾಡಲಿ. ಜನರ ಅಭಿಪ್ರಾಯ ಕೇಳಬೇಕಲ್ಲ. ಎಲ್ಲ ನೀವು ಕೇಳೋದು ಒಳ್ಳೇದು, ಮಾಧ್ಯಮದವರು ನೀವು ಕೇಳಬೇಕು. ರಾಜಕಾರಣಿಗಳು ಕೇಳಬೇಕಲ್ಲ, ನಿಮಗೆ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳಿ ಡಿಸೈಡ್ ಮಾಡಬೇಕಲ್ವಾ? ಯಾಕೆ ಕೇಳ್ತಿಲ್ಲ? ಹೌದು, ಅವರು ರಾಜಕಾರಣಿಗಳು, ರಾಜ್ಯದ ಇವರು ಅವರೆಲ್ಲ ಏನಿದ್ರು ಬೋಗಸ್ಗಳು, ಗೊತ್ತಾಯ್ತರ? ಎಲ್ಲ ಈಗ ಹಗರಣಗಳು ನೋಡ್ತಾ ಇದ್ದೀರಲ್ಲ, ಎಷ್ಟೆಷ್ಟು ತೋಡು ಈಜು ಕೆಳೀತಾವ್ರೆ. ಹಾಂ, ಈಗ ಅಶೋಕ್ ಮುಂಡ, ಮೈಸೂರು ಮುಂಡ ಅಂತ ಯಾವುದೋ ಅದು ಮೂಡ, ಅದನ್ನೂ ತೆಗ್ದ ಕಾಂಗ್ರೆಸ್ನವ್ರು ಮಾಡಿದ್ರು. ಅಶೋಕನ ತೆಗೆದು ದೊಡ್ಡಬಳ್ಳಾಪುರದಲ್ಲಿ 500 ಎಕರೆದ ಅದು ಅಲಿಗೇಷನ್ ಮಾಡಿ ಅಲ್ಲಿ ತೆಗೆದ್ರು. ಈಗ ಅವ್ನ ತಲೆ ಮೇಲೆ ಕೈ ಕೂತ್ಕೊಂಡು ಕುಂತವನೆ ಇಲ್ಲೂರ, ಅದು ಬೇರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.